ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಅಡುಗೆ ಮನೆ ವಿತ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಒಂದು ಸಿಂಪಲ್ಲಾಗಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲೇ ಇರೋವಂಥ ತರಕಾರಿ ಸೊಪ್ಪುಗಳನ್ನ ಬಳಸ್ಕೊಂಡು ಆರಾಮಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಟೇಸ್ಟಿಯಾಗಿ. ಹಾಗೆ ಮೊದಲನೇದಾಗಿ ಒಂದು ಕಡಾಯಿಗೆ ತೊಗೊಂಡಿದ್ದೀನಿ. ಕಡಾಯಿಗೆ 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೋತಿದ್ದೀನಿ. ಬೇಕಿದ್ರೆ ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು. ನಾನಿವತ್ತು ಕಡಾಯಲ್ಲೇ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಇಂಚು ಚಕ್ಕೆ, ಹಾಗೆ ಒಂದೆರಡು ಪಲಾವ್ ಎಲೆ, ಹಾಗೆ ಮರಾಠಿ ಮೊಗ್ಗು, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ 2 ಈರುಳ್ಳಿನ ಹಾಕ್ಕೋತಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. 1 ದಪ್ಪ ಗಾತ್ರದ ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ 1 ಟೇಬಲ್ ಸ್ಪೂನು. ನಾನು ಮನೆಯಲ್ಲೇ ಮಾಡಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದು ಯಾವಾಗಲೂ. ನೋಡಿ, ಇವಾಗ 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಹಾಗೆಯೇ 3/4 ಟೇಬಲ್ ಸ್ಪೂನು ಚಕ್ಕೆ ಪುಡಿನ ಹಾಕೋತಿದ್ದೀನಿ. ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಬೀನ್ಸ್ ಅಷ್ಟೇ ತೊಗೊಂಡಿರೋದು ಇವತ್ತು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಬೀನ್ಸು ಎಣ್ಣೆಲೇ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಸುತ್ತ ಎಣ್ಣೆ ಬಿಡ್ತಿದೆ. ಇದಕ್ಕಿವಾಗ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ. ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕೊತ್ತಂಬರಿ ಮತ್ತು ಪುದೀನ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಿದ್ದೀನಿ. ಇವಾಗ ಇದು 2 ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳಿ ಮಸಾಲ ಎಲ್ಲ. ನೋಡಿ, ಸುತ್ತ ಎಣ್ಣೆ ಬಿಡ್ತಿದೆ. ಒಂದು 50% ತರಕಾರಿ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾನು ಬಿರಿಯಾನಿ ರೈಸ್ನ ಹಾಕೋತಿದ್ದೀನಿ. ಬಿರಿಯಾನಿ ರೈಸು ಮತ್ತು ಸೋನಾ ಮಸೂರಿ ಅಕ್ಕಿನೂ ಅರ್ಧ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದೆ ಇದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಹಾಗೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿಸಿರೋವಂಥ ಕಾಯ್ದಿರೋವಂಥ ನೀರನ್ನ ಹಾಕೋತಿದ್ದೀನಿ ನಾನು. ನೋಡಿ, 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಮೊದಲೇ ಅಕ್ಕಿ ಇಟ್ಟಿರೋದ್ರಿಂದ ಅರ್ಧ ಗ್ಲಾಸ್ ಕಮ್ಮಿನೇ ಹಾಕ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಉಪ್ಪನ್ನ ಮೊದಲೇ ಹಾಕಿದ್ದೆ. ಇವಾಗ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಹಾಕೋತಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ನೀರೆಲ್ಲ ಕಡಿಮೆ ಆಗಿದೆ ಸ್ವಲ್ಪ. ಇವಾಗ 1 ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕೋತಿದ್ದೀನಿ. ಧನಿಯಾ ಪುಡಿ ಫಸ್ಟೇ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ, ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗ ಜೋರಾಗಿ ಮಿಕ್ಸ್ ಮಾಡಿದರೆ ಅನ್ನ ಎಲ್ಲ ಕಟ್ಟಾಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇವಾಗ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಇವಾಗ ನೋಡಿ, ಬಿಸಿಯಾದಂತಹ ರುಚಿಯಾದಂತಹ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಇದಕ್ಕೆ ನೀವು ಯಾವುದಾದ್ರೂ ತರಕಾರಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಕ್ಯಾರೆಟ್ ಬೀನ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತಷ್ಟೇ. ತುಂಬ ಉಡುಡಿಯಾಗಿ ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.